ನೋಡಿದೀನಿ. ಚಿಕ್ಕಮಂಗ್ಳೂರಲ್ಲಿ ಒಂದಿದೆ, ರಾಮ ಲಕ್ಷ್ಮಣ ಸೀತೆ ಬಂದಿದ್ರು, ಅವ್ರು ಬಂದಾಗ ಇಲ್ಲೊಂದು ಚಿಲು, ಆದ್ರೆ ಅವಾಗ ಇನ್ನೂ ಆಂಜನೇಯ ಸಿಕ್ಕಿರ್ಲಿಲ್ಲ ಅನ್ನೋ ಸ್ಟೋರಿ ಅದಲ್ಲಿ. ಅಲ್ಲಿಂದ ಮುಂದಕ್ಕೆ ಬಂದ್ಮೇಲೆ ತಾನೇ ಹಂಪೆ ಒಳಗಡೆ ಕಲಿಯುಗ ಅಂತ್ಯ ಆಗೋದು ಯಾವ ತರ ಆಗುತ್ತಂದ್ರೆ ಮನುಷ್ಯ ಆ ಭೂಮಿ ಮೇಲೆ ಬಿಟ್ಟಿದ್ದ ಅಂದ್ರೆ ಅವನಿಗೆ ಹೆಜ್ಜೆ ಇಡಕ್ಕೂ ಜಾಗ ಸಿಗಲ್ಲ ಭೂಮಿ ಮೇಲೆ, ಅಷ್ಟು ಪಾಪ್ಯುಲೇಷನ್ ಆಗ. ರಾಮನ್ನ ನೋಡಕ್ ಹೋಗುವಂತ ಅಯೋಧ್ಯೆಗೆ ಹೋಗದೆ ಇರುವಂತ ಅವತ್ತು ಬಂದು ಇದನ್ನ ಪ್ರೋತ್ಸಾಹ ಮಾಡ್ಕೊಂಡು ಅವ್ರ ಜನ್ಮ ಪಾವನ ಅಂದ್ರೆ ಕೆರೆ ಪಕ್ಕದಲ್ಲಿ ಒಂದು ಕಲ್ಲಿದೆ, ಆ ಕಲ್ಲಿನ ಮೇಲೆ ಬರ್ದಾಕಿದ್ದಾರೆ ರಾಮ ಎಷ್ಟೊತ್ತಿಗೆ ಆಗುತ್ತಣ್ಣ? ಮಹಾರಾಷ್ಟ್ರದಿಂದ ಬಂದವನಂದ್ರೆ ನಾಮದ ಚಿಲುಮೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ನಾವು ತುಮಕೂರು ಜಿಲ್ಲೆಗೆ ಬಂದಮೇಲೆ ನಾವು ಇಲ್ಲಿನ ಪ್ಲೇಸ್ಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೊರಗಡೆ ಬಂದಮೇಲೆ ನಮಗೆ ನಾಮದ ಚಿಲುಮೆ ನಮ್ಮ ತುಮಕೂರಲ್ಲೇ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದ್ದು. ಬಂದಮೇಲೆ ನೋಡಿ ಇಲ್ಲೆಲ್ಲ ತಿರುಗಾಡಿದ್ಮೇಲೆ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಮಗೆ ಅನ್ನಿಸ್ತು ರಾಮ ಇಲ್ಲಿಗೆ ಬಂದಿದ್ರು, ಇಲ್ಲಿಗಿದ್ರು, ಇಲ್ಲಿ ಬಾಣ ಬಿಟ್ಟರು, ಅದರಿಂದ ನೀರು ಬಂತು, ಹಣೆ ತಿಳ್ಕೊ ಇಟ್ಕೊಂಡ್ರು ಅಂತ ಗೊತ್ತಾಯಿತು. ಬಟ್ ಇದ್ರ ಬಗ್ಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಎಷ್ಟೋ ಜನಗಳಿಗೆ ಮಾಹಿತಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳ್ಕೊಳ್ತೀನಿ. ಅದ್ರ ಬಗ್ಗೆ ಅಯೋಧ್ಯೆ ರಾಮ ಹುಟ್ಟಿದ ಅಂತ ಹೇಳ್ಬಿಟ್ಟು ಅಯೋಧ್ಯೆಲೇ ಮಾತ್ರ ರಾಮ ಮಂದಿರ ಕಟ್ತಿದ್ದಾರೆ. ಬಟ್ ಅಯೋಧ್ಯೆಗೆ ಮಾತ್ರ ರಾಮ ಸೀಮಿತವಾಗಿ ಇರಬಾರ್ದು. ನಾವು ಕೇಳ್ಕೊತಿರೋದು ರಾಮ ಬಂದು ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ಜಾಗದಲ್ಲೂ ಎಲ್ಲ ಜಿಲ್ಲೆ ತಾಲೂಕು ಹಳ್ಳಿಗಳಲ್ಲೂ ಸಮೇತ ರಾಮ ಮಂದಿರ ಆಗಬೇಕು. ನಾವು ಕೇಳ್ಕೊಳ್ಳೋದು ಇಷ್ಟೇ. ನಾವಿರೋದು ಕರ್ನಾಟಕದಲ್ಲಾಗಿರ್ಬೋದು, ಬಟ್ ನಾವು ಭರತಖಂಡದಲ್ಲಿ ಇರೋರು ನಾವೆಲ್ಲ. ಸೊ ನಮ್ಮ ಇಷ್ಟ ಏನಪ್ಪ ಅಂದರೆ ರಾಮ ರಾಜ್ಯ ಆಗಬೇಕು, ರಾಮರ ಥರ ಎಲ್ಲರೂ ಬದುಕಬೇಕು. ಅದೇ ನಮ್ಮ ಖುಷಿ, ಅದೇ ನಮ್ಮ ಆಸೆ. ಜೈ ಶ್ರೀರಾಮ್. ಇಲ್ಲಿನ ಇತಿಹಾಸ ಬಗ್ಗೆ ರಾಮ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಅವ್ರಿಗೆ ಹಣೆಗೆ ತಿಲಕ ಇಟ್ಕೊಳ್ಳೋಕ್ಕೆ ನೀರಿಲ್ಲ ಅನ್ನೋ ಟೈಮಲ್ಲಿ ರಾಮ ಅವರು ಬಾಣ ಬಿಟ್ಟು ಈ ಬಂಡೆಗೆ ಬಿಟ್ಟಾಗ ಅದರಲ್ಲಿಂದ ನೀರು ಬಂದು ಆದಮೇಲೆ ಅದರಲ್ಲಿ ಹಣೆಗೆ ಗಂಧ ತಿಲಕ ಇಟ್ಕೊಂಡ್ರು ಅಂತ ಒಂದು ಮಾಹಿತಿ ಹಾಗೂ ಕೆತ್ತನೆ ಇದೆ ಇಲ್ಲಿ. ಅದ್ರ ಬಗ್ಗೆ ಅಷ್ಟು ಮಾತ್ರ ಗೊತ್ತು. ಪುರಾವೆನೂ ಇದೆ. ಅದ್ರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಬಟ್ ರಾಮಾಯಣ ಬರೀ ಕತೆ ಅದು ಇದು ಅಂತ ಹೇಳಂತವ್ರಿಗೆ ಈ ತರ ನಿದರ್ಶನ ಇಲ್ಲ. ರಾಮಾಯಣ ಬರೀ ಪುಸ್ತಕ ಅಂತ ಕುತ್ಕೊಂಡು ಹೋದವ್ರಿಗೆ ಅದು ಪುಸ್ತಕವಾಗೇ ಇರುತ್ತೆ ಹೊರತು ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ರಾಮಾಯಣದ ಕುರುಹುಗಳು ಎಷ್ಟೆಲ್ಲ ಇದಾವೆ ಈ ಭೂಮಿಯಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳಕ್ಕೆ ನಾನು ಖುಷಿಯಾಗಿ ಇಷ್ಟಪಡ್ತೀನಿ. ಸೊ ಯಾರೋ ಒಬ್ರು ರಾಮನ ಬಗ್ಗೆ ಅವ್ರು ಹಾಗೆ ಹೀಗೆ ಅಂತ ಹೇಳೋದ್ಕಿಂತ ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂದು ನಾವು ಇರೋ ಜಾಗದಲ್ಲಿ ಇದೆಯಾ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ಇದು ನಮ್ಮ ಜಾಗ, ಇಲ್ಲಿ ರಾಮ ಬಂದಿದ್ರು, ಅವ್ರು ಈ ಥರ ಮಾಡಿದ್ರು. ಇದ್ರ ಬಗ್ಗೆ ಜನಗಳು ನೋಡಬೇಕು, ತಿಳ್ಕೋಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈಗ ಮನುಷ್ಯ ಏನೇ ಮಾಡಿದ್ರು ಅದು ಕೆಲವೇ ವರ್ಷಗಳು ಮಾತ್ರ. ಇದು ಪುರಾಣದಿಂದ ಕಾಲದಿಂದಲೂ ಕೂಡ ಈಗಲೂ ನೀರು ಬರ್ತಾ ಇದೆ. ಹೌದು. ನಮಗೆ ಖುಷಿ ವಿಚಾರಪ್ಪ ಅಂತಂದ್ರೆ ನಾವು ಏನೇ ಕೆಲಸ ಮಾಡಿರೋದು 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಅಲ್ಲಿಗೆ ಮುಗಿದೋಗುತ್ತೆ. ಬಟ್ ಇದು ಯುಗಾಂತರದಿಂದ ಬಂದಿರೋದು. ಹಾಗೆ ಹೇಗಿತ್ತು ಈಗೂ ಹಾಗೇ ಇದೆ. ಬಟ್ ಇದು ಮುಂದಿನ ಹಾಗೆ ಇರಬೇಕು, ನಮ್ಮ ಆಸೆ ಇದು. ಅದನ್ನು ಇಲ್ಲಿರೋರು ನಾವುಗಳೆಲ್ಲ ಕಾಪಾಡ್ಕೊಂಡು ಹೋಗ್ತೀವಿ. ನಮ್ಮ ಹೆಸರು ಚಿರಂಜೀವಿ ಅಂತ ಹೇಳ್ಬಿಟ್ಟು. ಇದನ್ನ ನೋಡಿ ಖುಷಿ ಆಗ್ತಿದೆ. ಯಾವಾಗಲೂ ನೀರು ಹರಿತಿದೆ. ಆಮೇಲೆ ರಾಮ ಸೀತೆಗೋಸ್ಕರ ನೀರಿಗೋಸ್ಕರ ಇದು ಬಂಡೆ ಎಲ್ಲ ಹೊಡೆದು ನೀರು ತರಿಸಿರೋದು. ಆಮೇಲೆ ರಾಮಂದು ಹೆಜ್ಜೆ ಗುರುತು ಸಮೇತ ನೋಡಿದ್ವಿ ನಾವು. ಯಾವಾಗಲೂ ನೋಡಲಾರ್ದು ಇವಾಗ ನೋಡಿದ್ವಿ. ಏನೋ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನೋಡಿರೋದು. ಅದು ಬೆಂಗಳೂರಿಂದ ಬಂದು ಇಲ್ಲಿ ಬಂದು ನೋಡ್ಬೇಕಂತೇನು ಇಲ್ಲಿಗೆ ಬಂದು ನೋಡ್ತಿರೋದು. ಕತೆ ಅದು ಇದು ಅಂತ ಹೇಳ್ತಾರೆ. ಈ ತರ ಪ್ರತ್ಯಕ್ಷವಾಗಿ ಸಾಕಷ್ಟು ಸಾಕ್ಷಿಗಳು ಅದೇ ನೋಡಿ ಖುಷಿ ಆಯ್ತು. ಕತೆ ಎಲ್ಲ ಕೇಳ್ತಿದ್ವಿ, ಗೊತ್ತಿತ್ತಾ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಅದೇ ಗೊತ್ತು ಮಾಡ್ಕೊಂಡು ನೋಡಕ್ಕಂತಾನೆ ಬಂದಿದ್ವಿ. ಹಂಗಾಗಿ ಖುಷಿ ಚೆನ್ನಾಗಿದೆ. ಚೆನ್ನಾಗಿದೆ. ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ಅದು ಇದು ನೋಡ್ತಾನೆ ಇರ್ತೀವಿ. ಈ ತರ ಸೈಲೆಂಟ್ ಇರೋ ಜಾಗಕ್ಕೆ ಬಂದ್ರೆ ಒಂದ್ ಸ್ವಲ್ಪ ಮನಸ್ಸಿಗೂ ಸಮಾಧಾನ ಅನ್ಸುತ್ತೆ. ಅಯೋಧ್ಯೆಯಲ್ಲಿ ಇನ್ನು 22ನೇ ತಾರೀಕಿಗೆ
ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ನಾವು ಅದೇ ಟೈಮಲ್ಲೇ ಬಂದು ಇದು ರಾಮಂದು ಹೆಜ್ಜೆ ಗುರುತು ನಾಮ ಚಿಲುಮೆ ಎಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ನಿಮ್ಮ ಹೆಸರು? ರೋಹಿಣಿ ಅಂತ. ಏನು ಹೇಳೋದು, ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ನಾವು ಬೆಂಗಳೂರಿಂದ ಬಂದಿದ್ದೀವಿ ನೋಡಬೇಕು ಅಂತ. ಅಂದರೆ ನಾನು ಇದು 2ನೇ ಸತಿ ಬರ್ತಾ ಇರೋದು. ಒಂಥರ ಖುಷಿ ಆಗುತ್ತೆ. ಅಯೋಧ್ಯ ಅದೇ ಈ ತಿಂಗಳು 22ನೇ ತಾರೀಕು ಅಯೋಧ್ಯೆ ಬೇರೆ ರೆಡಿ ಆಗ್ತಿದೆ, ರಾಮ ಮಂದಿರ ಬೇರೆ ರೆಡಿಯಾಗಿ ಉದ್ಘಾಟನೆ ಮಾಡ್ತಿದ್ದಾರೆ. ಸೊ ಖುಷಿ ಆಗುತ್ತೆ. ರಾಮ ಸೀತೆ ಲಕ್ಷ್ಮಣ ವನವಾಸದಲ್ಲಿ ಬಂದಾಗ ರಾಮನಿಗೆ ಬೆಳಿಗ್ಗೆ ನಾಮ ಇಡಬೇಕು ಅಂತಂದ್ಬಿಟ್ಟು ನೀರು ಹುಡುಕ್ದಾಗ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ನೀರು ಸಿಗಲಿಲ್ಲ. ಆ ಟೈಮಲ್ಲಿ ಸಿಗದೇ ಇದ್ದಾಗ ಬಂಡೆಗೆ ಪೂಜೆ ಇದನ್ನು ಮಾಡಿ ಬಿಲ್ ಹೊಡೆದು ಅದರಿಂದ ಕಲ್ಲು ಬಂಡೆಯಿಂದ ನೀರು ಬರ್ತಿದೆ. ಇದು ನಾನು ಕೇಳಿರೋ ಪ್ರಕಾರ ಇದು ಯಾವತ್ತೂ ಸ್ಟಾಪೇ ಆಗಿಲ್ಲ, ಆವತ್ತಿಂದ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಸೊ ಅದನ್ನು ನೋಡಿದ್ರೆ ಒಂಥರ ಆಶ್ಚರ್ಯನೇ, ಮತ್ತು ಒಂದು ಸೃಷ್ಟಿ ಅಂತ ಹೇಳ್ಬೋದು ಅಷ್ಟೇ. ಬರೀ ಪುರಾಣ ಕಥೆ ಅದು ಇದು ಅಂತಾರೆ, ಇದು ನಿದರ್ಶನಗಳಿದಾವಲ್ಲ ಪ್ರತ್ಯಕ್ಷವಾಗಿ? ಇಲ್ಲಿ ಕಣ್ಮುಂದೆನೇ ಇದೆಲ್ಲ ಸತ್ಯಕಥೆನೇ ಅಂತ ಹೇಳ್ಬೋದು. ಸುಮ್ಮನೆ ಅದು ಇದು ಅಂತ ಹೇಳ್ತಾರೆ. ರಾಮಾಯಣ ಹಿಂದೂಗಳಿಗೆ ಎಷ್ಟು ದೊಡ್ಡದು ಅಂತ ಇಲ್ಲೇ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಥಳ ಬೇರೆ ಬೇರೆ ನಾವು ನಮ್ಮದು ಪ್ರಾಪರ್ ಇರೋದು ಇದು ಉತ್ತರ ಕರ್ನಾಟಕ. ಅಲ್ಲಿ ಆಂಜನೇಯಾದ್ರಿ ಬೆಟ್ಟ ಇದೆ, ಅಲ್ಲಿ ಆಂಜನೇಯ ಹಂಪಿ ಅಲ್ಲೆಲ್ಲ ನೋಡೋದೆ ಅಂದರೆ ಮತ್ತೆ ನಿದರ್ಶನನೇ ಇದೆಯಲ್ಲ, ಶ್ರೀರಾಮ ಅವ್ರದ್ದು ನಡೆದು ಬಂದಿದ್ದ ದಾರಿ ಪ್ರತಿಯೊಂದು ಹೆಜ್ಜೆ ಗುರುತು ಎಲ್ಲ ಇದೆ. ಎಲ್ಲ ಚೆನ್ನಾಗಿ ಖುಷಿ ಆಗುತ್ತೆ ಬಂದು ನೋಡೋದಕ್ಕೆ, ಯಾವಾಗಲೂ ಸಂತೋಷ ಅಂತ. ನಾವೊಂದು ಪ್ರಾಪರ್ ಕೊಪ್ಪಳ ನಮ್ಮದು, ಈಗ ಬೆಂಗಳೂರಿಂದ ಬಂದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.